ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ನಾನು ಬಸವಣ್ಣರ ಒಂದು ವಚನ ಮತ್ತು ಅದರ ವಿಶ್ಲೇಷಣೆ ನಿಮ್ಮ ಮುಂದೆ ಹೇಳುತ್ತೇನೆ. ನೀರ ಬೊಬ್ಬುಳಿಕೆಗೆ ಕಬ್ಬುಣದ ಕಟ್ಟು ಕೊಟ್ಟು ಸುರಕ್ಷಿತ ಮಾಡುವ ಭರವ ನೋಡ, ಮಹಾದಾನಿ ಕೂಡಲ ಸಂಗಯ್ಯನ ಪೂಜಿಸಿ ಬದುಕೋ ಕಾಯವ ನಿಶ್ಚಯಿಸಿದೆ, ಬದುಕೋ ಕಾಯವ ನಿಶ್ಚಯಿಸಿದೆ ಅಂತ ಹೇಳ್ತಾರೆ ಬಸವಣ್ಣನವರು. ದೇವ ಪೂಜೆ ಮೊದಲಾದ ಒಂದು ಸತ್ಕಾರ್ಯಗಳನ್ನು ಮುಂದೆ ಮಾಡೋಣವೆಂದು ಕಾಲ ಕಳೆಯಬಾರದು. ಏಕೆಂದರೆ ಈ ದೇಹವನ್ನು ಯಾವಾಗ ನಷ್ಟವಾಗುವುದು ಅದು ನಿಶ್ಚಯವಿಲ್ಲ. ಅದಕ್ಕೋಸ್ಕರ ಪರಮಾತ್ಮನ ಒಂದು ಪೂಜೆ ಜ್ಞಾನಾದಿಗಳಲ್ಲಿ ಈಗಲೇ ಆಸಕ್ತರಾದರೆ ಪರಮಾತ್ಮನಲ್ಲಿ ಸೇರುವವರು ಆಗಲೇ ಅವರು ಬದುಕಿದಂತಾಗುವುದು ಅಂತ ಹೇಳ್ತಾರವರು. ಇಲ್ಲದಿದ್ದರೆ ಜನನ ಮರಣಗಳನ್ನು ಗುರಿಯಾಗಿ ಯಾವಾಗಲೂ ಸಾಯುತ್ತಿರಬೇಕಾಗುತ್ತದೆ ಅಂತ ಹೇಳ್ತಾರವರು. ನೀರಗುಳ್ಳೆಯ ಬಹುಕಾಲ ಇರಲೆಂದು ಅದಕ್ಕೆ ಕಬ್ಬಿಣದ ಕಟ್ಟನ್ನು ಹಾಕ ಹೋದರೆ ಆ ಗುಳ್ಳೆಯು ಹೇಗೆ ಸುರಕ್ಷಿತವಾಗಿರಲಾರದೋ ಹಾಗೆಯೇ ಸಪ್ತಧಾತುಗಳಿಂದುಂಟಾದ ಈ ದೇಹವನ್ನು ನಾನಾ ಭೋಗ್ಯ ವಸ್ತುಗಳಿಂದ ಜೋಪಾನ ಮಾಡ ಹೋದರೆ ಈ ದೇಹವು ಬದುಕಲಾರದು. ಆದುದರಿಂದ ಈ ದೇಹವನ್ನು ಬಹುಕಾಲ ಬದುಕುತ್ತದೆಂದು ತಿಳಿಯದೆ ಲಿಂಗದೇವನನ್ನು ಪೂಜಿಸಿ ಮೋಕ್ಷವನ್ನು ಹೊಂದುವಂತ ಹೇಳ್ತಾರೆ ಬಸವಣ್ಣವರು. ಯಾವಾಗಲೂ ಈ ಒಂದು ಜೀವಕ್ಕೆ ನಮ್ಗೆ ಅದು ಬೇಕು ಇದು ಬೇಕಂತ ಹೇಳಿ ನಾವು ಅಂತಿರ್ತೀವಿ. ಆ ಲಿಂಗ ಪೂಜೆಯನ್ನು ಪರಮಾತ್ಮನನ್ನು ನಾವು ನೆನೆಯುವುದು ಯಾವಾಗ ಅಂತ ಬಸವಣ್ಣವರು ಈ ವಚನದಲ್ಲಿ ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಮತ್ತೆ ಇನ್ನೊಂದು ವಚನ ಮತ್ತು ಅದರ ವಿಶ್ಲೇಷಣೆಯೊಂದಿಗೆ ಬರುತ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಬಸವ ಬೆಳಗಿನ ಶರಣು ಶರಣಾರ್ಥಿಗಳು.